ನಮಸ್ಕಾರ ಜಮೀನ್ದಾರ್ ಅವರಿಗೆ. ನಮಸ್ಕಾರ ಬಾಬಾ ಸ್ವಾಮಿ. ವಿಧಾನಸಭೆಯ ಅಧಿವೇಶನದಲ್ಲಿ ರೈತರ ಬಗ್ಗೆ ಚರ್ಚಿಸುವ ವಿಶೇಷವಾಗಿ ಎಲ್ಲ ಕರ್ನಾಟಕದ ರೈತರಿಗೂ ಕಾಗದ ಬರೆದು ಹಾಕಿರುವೆ. ಬರೆದು ಹಾಕಿದ್ದೇನೆ ಜಮೀನ್ದಾರ್. ಏನೆಂದು? ಭೀಕರ ಬರಗಾಲದ ಬಗ್ಗೆ, ರೈತರ ಆತ್ಮಹತ್ಯೆ ನಿಲ್ಲಿಸುವ ಬಗ್ಗೆ, ಅದು ಅಲ್ಲದೆ ಮಹದಾಯಿ ಜೋಡಣೆ ಬಗ್ಗೆ ಎಲ್ಲರೂ ನಾಳೆ ಮುಂಜಾನೆ ವಿಧಾನಸೌಧಕ್ಕೆ ಬರಬೇಕೆಂದು ಬರೆದು ಹಾಕಿದ್ದೇನೆ. ಶಬ್ಬಾಸ್, ನೀನಿನ್ನು ಹೋಗಬಹುದು. ಆಯ್ತು, ಹೋಗಿ ಬರ್ತೀನಿ. ಲಕ್ಷ್ಮಿ, ನೈವೇದ್ಯ ಹಿಡಿದುಕೊಂಡು ಬಂದೆಯಲ್ಲ, ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದೆಯಾ? ಇವತ್ತು ಶ್ರಾವಣ ಸೋಮವಾರ ಅಲ್ವಾ? ಮಾರುತೇಶ್ವರಕ್ಕೆ ಹೋಗಿ ಬಂದೆ. ನೋಡಿ, ಪ್ರಸಾದ ತೆಗೆದುಕೊಳ್ಳಿ. ಎದ್ದೇಳು ಲಕ್ಷ್ಮಿ. ರಾತ್ರಿ ಹಗಲೆನ್ನದೆ, ಚಳಿಮಳಿ ಬಿಸಿಲೆನ್ನದೆ, ರೈತನ ಕೈಯಲ್ಲಿ ಸಣ್ಣಾಗಿ ಅವನಿಂದ ಹೊಡಿಸಿ ಬಡಿಸಿಕೊಂಡು ಇಡೀ ಜಗತ್ತಿಗೆ ಅನ್ನ ಹಾಕುವ ನಂದೀಶನೇ ಸಾಕ್ಷಾತ್ ಭಗವಂತ. ಆ ಬಸವನಿಗೆ ಈ ರೈತ ಜಮೀನ್ದಾರನ ನಮಸ್ಕಾರಗಳು. ಹಾಗಾದ್ರೆ ಆ ನಂದೀಶ ಶಿವನ ವಾಹನ ಆಗಿದೆ. ಹೌದು ಲಕ್ಷ್ಮಿ. ಶಿಲಾದನೆಂಬ ಋಷಿಯ ತಪಸ್ಸಿನಿಂದ ಅವನ ಹೋಮದಲ್ಲಿ ಜನಿಸಿದ ಈ ನಂದೀಶ ಸಾಕ್ಷಾತ್ ಚಂದ್ರನಂತೆ ಬೆಳಗಿದ. ಒಂದು ದಿನ ವರುಣ ಮಿತ್ರನೆಂಬ ಋಷಿ ಅಲ್ಲಿಗೆ ಬಂದು ಈ ನಂದೀಶನ ಆಯಸ್ಸು ಬರೀ 1 ವರ್ಷವೆಂದು ಹೇಳಿ ಹೋದ. ಅದೇ ನಿಜವಾಗಿ ಹೋಯ್ತಾ? ಇಲ್ಲ, ಶಿಲಾದ ಶಿವನನ್ನು ಕುರಿತು ತಪಸ್ಸು ಮಾಡಿದ. ಶಿವ ಪ್ರತ್ಯಕ್ಷನಾಗಿ ಆ ನಂದೀಶನನ್ನು ತನ್ನ ವಾಹನವನ್ನಾಗಿ ಪಡೆದುಕೊಂಡು ಕೈಲಾಸಕ್ಕೆ ಹೋದ. ನಿಮ್ಮಂತವರು ಪಡೆಯಬೇಕಾದ್ರೆ ನಾನು ತುಂಬಾ ಭಾಗ್ಯಶಾಲಿ. ಬಡತನದ ಕೊಂಪೆಯಲ್ಲಿ ಕಮರಿ ಹೋಗಬೇಕಾದ ನನ್ನನ್ನ ಕಮರಿ ಹೋಗದಂತೆ ಕಾಪಾಡಿದ ದೇವರು ನೀವು. ಇಲ್ಲ ಲಕ್ಷ್ಮಿ, ಇಲ್ಲ. ಗಾಜಿನ ಚೂರಿನಲ್ಲಿ ಅಡಗಿದ ವಜ್ರವನ್ನು ಹುಡುಕಿ ತಂದು ಈ ಮನೆ ಬೆಳಗುವಂತೆ ಮಾಡಿದ ನಿನ್ನ ಚಿಕ್ಕಪ್ಪ ಮಹಾಪುಣ್ಯವಂತ. ಅವನ ತ್ಯಾಗ ಮನೋಭಾವದ ಕಾಣಿಕೆ ಈ ಬೆಳಕು. ನನಗೀಗ ಅವನನ್ನು ಕಾಣುವ ಆಸೆಯಾಗಿದೆ. ಆಹಾ, ಮೊದಲು ಪ್ರಸಾದವನ್ನು ಮಾಡ್ಕೊಳ್ಳಿ, ಆಮೇಲೆ ಹೋಗಲು ಸಿದ್ಧವಾಗಿರಂತೆ. ತಮ್ಮ ತಂಗಿ ಬಂದ ನಂತರ ಒಟ್ಟಿಗೆ ಊಟ ಮಾಡಿದರಾಯಿತು. ಈಗ ಊಟಕ್ಕಿಂತ ನಿನ್ನ ಕಣ್ಣೋಟದಲ್ಲಿ ಹಾಡಿ ಕುಣಿಯುವ ಆಸೆಯಾಗಿದೆ. ಬಾ ಲಕ್ಷ್ಮಿ, ಬಾ. ಈ ಶ್ರಾವಣ ನಮಗೆ ಹೊಸ ವರುಷ ತರಲಿ. ನೋಡಿ, ಆ ಶಿವನ ತಾಂಡವಕ್ಕೆ ಪಾರ್ವತಿ ಹೆದರಿ ಎಂದು ಹಿಂದೆ ಸರಿದಿಲ್ಲ. ನಿಮ್ಮ ಚಿಂತೆ ಆಗ್ಲಿ. Hare
ಏಕಮ್ಮ ಇಷ್ಟೊಂದು ಕಡೆ ಹೌದು ಅತ್ತಿಗೆ, ಗೆಳತಿಯ ಮನೆಗೆ ಹೋಗಿ ಬರ್ಬೇಕಾದ್ರೆ ಸ್ವಲ್ಪ ತಡೆ ಆಯ್ತಲ್ಲ. ನೋಡಮ್ಮ ಭಾಗ್ಯ, ಸಮಯಕ್ಕೆ ತುಂಬಾನೇ ಮಹತ್ವವಿದೆ. ವಯಸ್ಸಾದ ಹೆಣ್ಣು ಮಗಳು ಹೊತ್ತು ಮುಳುಗೋದ್ರಲ್ಲಿ ಮನೆ ಸೇರ್ಬೇಕು, ತಿಳಿತೆ? ಆಯ್ತು ಅತ್ತಿಗೆ. ವಯಸ್ಸಿಗೆ ಬಂದ ನನ್ನ ತಂಗಿಗೆ ಬೇಗ ಒಂದು ವರ್ಣನ ನೋಡಿ ಮದುವೆ ಮಾಡಿಬಿಟ್ಟರೆ ನಿನ್ನ ತಲೆಯ ಮೇಲಿನ ಭಾರ ಕಡಿಮೆಯಾಗುತ್ತದೆ. ಛೀ, ಹೋಗಣ, ನನಗೆ ನಾಚಿಕೆ ಆಗುತ್ತೆ. ನಾಚಿಕೆ ಎಂಬುದು ಹೆಣ್ಣಿಗೆ ಸ್ವಾಭಾವತೆಗೆ. ಹಾ ಅಣ್ಣ, ನಾನು ಬರುವಾಗ ಬಾಂಡ್ ಬರಗಾರು ಈ ಬಾಂಡನ್ನು ಕೊಟ್ಟಿದ್ದ ನೋಡ. ಹೌದು ಸಹೋದರ, 570 ಎಕರೆ ಜಮೀನ್ದಾರಾದ ನಾನು ವಾಟ್ಟಿ ಪತ್ರಕ್ಕೆ ತಮ್ಮ ಹೆಸರು ದಾಖಲಿಸಲು ಕೊಟ್ಟಿದ್ದೆ. ಯಾಕಣ್ಣ, ಇಡೀ ಸರ್ವಸ್ತೆ ನೀನೇ ನನಗಿರುವಾಗ ಈ 570 ವಾಟಿ ಏಕಣ್ಣ? ಮೊದಲು ತಂಗಿ ಮದುವೆ ಮಾಡೋಣ, ಆಮೇಲೆ ಹೋಗಿರೋಣ. ಛೀ, ನೋಡೋಣ, ಈ ಅಣ್ಣನು ಅದ್ದೇ ಹೇಳ್ತಾ ಇದ್ದಾನೆ. ನೋಡಮ್ಮ ಭಾಗ್ಯ, ಅದು ಅವರ ಕರ್ತವ್ಯ. ನೋಡು, ನಾನು ಕೂಡ ಅದೇ ವಯಸ್ಸು ದಾಟಿ ಬಂದಿದ್ದೀನಿ. ನೀನಂದ್ರೆ ಅವ್ರಿಬ್ಬರಿಗೂ 2 ಕಣ್ಣಿದ್ದಾಕಿ. ಹೌದಮ್ಮ, ನಾನು ಈ ಕಣ್ಣಿನ ಭಾಗದ ಸರಿಯನ್ನೇ ನೋಡಬೇಕು. ಭದ್ರ, ನೀವು ಸ್ನಾನಕ್ಕೆ ಹೋಗಮ್ಮ, ಹೋಗಪ್ಪ. ಈ ಭಾಗ್ಯಶ್ರೀ ತಾರುಣ್ಯದಲ್ಲಿ ತವರಿನ ಸಿರಿಯಾಗಿ ಮುಂದೆ ಮದುವೆ ಮಂಟಪಕ್ಕೆ ಕಾಲಿಟ್ಟು ವರನ ಮನೆ ಸೇರಿ ಆ ಮನೆಯ ಮಹಾಲಕ್ಷ್ಮಿ ಅಲ್ಲದೆ ಗೃಹಲಕ್ಷ್ಮಿಯಾಗಿ ಕಾಲಿಟ್ಟ ಮನೆಯ ಮಾನವಂತಿಯಾಗಿ ಬಾಳಬೇಕೆಂಬುದೊಂದೇ ನನ್ನ ಆಸೆ. ಈಗಂತೂ ನಿನ್ನ ಶಾಲೆಯ ಒಂದು ಹಂತಕ್ಕೆ ಬಂದು ತಲುಪಿದೆ. ಬೇಗ ನನಗೆ ಒಂದು ವರ್ಣನ ಹುಡುಕಿ ಮೊರೆ ಬಿಡುತ್ತೆ. ಹೌದ್ರಿ, ಗುಣವತಿ ಭಾಗ್ಯರಿಗೆ ಗುಣವಂತ ವರನ ನೋಡಿ ಮದುವೆ ಮಾಡಿ ಮುಗಿಸೋಣ. ಅದೇ ನಮ್ಮ ಕರ್ತವ್ಯ. ಯಾಕಮ್ಮ ಭಾಗ್ಯ? ಏನಮ್ಮ ಭಾಗ್ಯ, ನಾವು ನಿನ್ನ ಮದುವೆ ವಿಷಯ ಮಾತನಾಡುತ್ತಾ ಇದ್ದೇವೆ, ನೀನು ಹಾಗೆ ನೀವು ಮೌನವಾಗಿ ನಿಂತು ಬಿಟ್ಟಿಯಲ್ಲಮ್ಮ. ನಾನು ಈಗಲೇ ಧಾರವಾಡದ ಧರ್ಮರಾಜನ ಪುತ್ರ KS ಪದವೀಧರ ಆತನನ್ನು ನೋಡಬೇಕೆಂದಿದ್ದೇನೆ. ನನ್ನನ್ನು ಕ್ಷಮಿಸಿ ಬಿಡೋಣ, ನೀವು ನೋಡುವವರ ನನಗೆ ಇಷ್ಟ ಇಲ್ಲ. ಹಾಗಾದರೆ ನೀನು ಯಾರನ್ನಾದರೂ ಪ್ರೀತಿಸುತ್ತಿದೆಯಾ? ಹಾಗಿದ್ದರೆ ಈಗಲೇ ಹೇಳಮ್ಮ, ನಿನ್ನ ಮನ ನೋಯಿಸುವ ಮೂರ್ಖ ನಾನಾಗಲಾರೆ. ನನ್ನನ್ನು ಕ್ಷಮಿಸಿ ಬಿಡೋಣ, ನಾನು ಈ ಊರಿನ ಲಕ್ಷ್ಮೀಕಾಂತನನ್ನು ಪ್ರೀತಿಸ್ತಾ ಇದ್ದೀನಿ. ತಂಗಿ ಭಾಗ್ಯಶ್ರೀ, ಹೌದಲ್ಲ, ನಾನು ಅವರನ್ನೇ ಪ್ರೀತಿಸ್ತಾ ಇದ್ದೀನಿ. ಮದುವೆ ಆಗ್ತೀನಂತ ಮಾತು ಕೂಡ ಕೊಟ್ಟಿದ್ದೀನಿ. ಭಾಗ್ಯ ಭಾಗ್ಯ, ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಮ್ಮ ನೀನು. ಹೋಗಿ ಹಾಲಿನ ಹುತ್ತದಲ್ಲಿ ಕೈ ಇಟ್ಟಿರಿ ಅಂದಾಗ ನಿನಗೆ ಏನೆಂದು ಹೇಳಬೇಕೆಂದು ಈ ನಿನ್ನ ನನಗೆ ತಿಳಿಯದಾಗಿದೆ ಅಮ್ಮ, ತಿಳಿಯದಾಗಿದೆ. ನನ್ನ ಮಾತನ್ನು ತೆಗೆದುಹಾಕಬೇಡಮ್ಮ, ತೆಗೆದುಹಾಕಬೇಡ. ಅದು ಸಾಧ್ಯವಿಲ್ಲದ ನನ್ನ ಮನಸ್ಸು ಹೃದಯವನ್ನು ನಾನು ಈಗಾಗಲೇ ಅವರಿಗೆ ಕೊಟ್ಟು ಬಿಟ್ಟಿದ್ದೀನಿ. ಭಾಗ್ಯಶ್ರೀ,
ನಾನು ಏನು ಮಾಡಬಾರದೆಂದು ಮನಸ್ಸಿನಲ್ಲಿ ಮಡುಗಟ್ಟು ನಿಂತಿದ್ದೆನು, ಅದುವೇ ಆಗುವಂತೆ ಮಾಡಿಬಿಟ್ಟೆಯ ಭಾಗ್ಯ. ನಾನು 20 ವರ್ಷಗಳಿಂದ ನಿನ್ನನ್ನು ಸಾಕಿ ಸಲುವುದಕ್ಕೆ ಈಗ ನಿನ್ನನ್ನು ಆ ಕ್ರೂರ ಮನೆಗೆ ಕಳಿಸಬೇಕೆ? ಭಾಗ್ಯ ಭಾಗ್ಯ, ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಮ್ಮ, ನೀನು ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ. ಹೋಗಿ ಹೋಗಿ ಆ ಕ್ರೂರಿಗೆ ಕರವಣಿ ಬಯಸಿದ ಮೇಲೆ ನಿನಗೆ ಏನೆಂದು ಹೇಳಬೇಕೆಂದು ನನಗೆ ತಿಳಿಯದಾಗಿದೆ ಅಮ್ಮ, ತಿಳಿಯದಾಗಿದೆ. ನಿಮ್ಮ ತಂಗಿ ಆಕೆ ಒಳಗಡೆ ಹೋದ್ಲು. ಲಕ್ಷ್ಮಿ ಲಕ್ಷ್ಮಿ, ನೀನಾದರೂ ತಿಳಿಸಿ ಹೇಳಬಾರದೆ ನನ್ನ ತಂಗಿ? ನನ್ನ ತಮ್ಮ ಬಂದು ಕೇಳಿದರೆ ಏನೆಂದು ಹೇಳಲಿ ನಾನು ಅವನಿಗೆ? ನನ್ನ ತಂಗಿಯ ಪ್ರೀತಿಯ ಮುಂದೆ ನನ್ನ ಧರ್ಮ ಶಕ್ತಿಯ ಸತ್ತು ಹೋಯಿತು ಲಕ್ಷ್ಮಿ, ಸತ್ತು ಹೋಯಿತು. ನೀನಾದರೂ ತಿಳಿಸಿ ಹೇಳಬಾರದೆ ನನ್ನ ತಂಗಿಗೆ? ನೋಡಿ, ಅದೆಲ್ಲ ನಮ್ಮ ಪ್ರಾರಬ್ಧ ಧರ್ಮ, ಅದಕ್ಕೆಲ್ಲ ನಾವೆಲ್ಲರೂ ಸೇನೆ ಬಾಗ್ಲೇಬೇಕು. ಒಟ್ಟಿನಲ್ಲಿ ಜನ ಮೆಚ್ಚಿದ ಜಮೀನ್ದಾರ ಅಂತ ಹೆಸರುವಾಸಿಯಾದ ಈ ಮನೆತನದ ಹೆಸರು ಯಾವತ್ತೂ ಮಂಕಾಗ್ಬಾರ್ದು. ನಿಮ್ಮ ಅಣ್ಣ ತಂಗಿಯ ಪ್ರೀತಿ ಯಾವತ್ತೂ ದೂರವಾಗ್ಬಾರ್ದು. ಬನ್ನಿ, ಇಬ್ಬರು ಸೇರಿ ಒಳಗಡೆ ಹೋಗಿ ತಿಳಿಸಿ ಹೇಳೋಣ. ಆ ಪ್ರಯತ್ನ ನಿನ್ನಲ್ಲಿ ಆಗಬೇಕು ಲಕ್ಷ್ಮಿ. ಈ ಜಮೀನ್ದಾರನ ಮನೆತನವು ಯಾವತ್ತೂ ಜರ್ಜರಿತವಾಗಿ ಹಾಳಾಗಬಾರದು. ಮಾನವಂತರ ಮನೆತನ ಹಂಸ ತೊಲಿಪದ ಮೇಲೆ ನಲಿಯಬೇಕಾದ ನನ್ನ ತಂಗಿ ಕುಳಿತುಕೊಂಡು ಮುಳ್ಳಿನ ಪಂಜರದ ಮೇಲೆ ಕುಳಿತು ನಲಿಯಬೇಕಾಗಿತ್ತು ಲಕ್ಷ್ಮಿ, ನಲಿಯಬೇಕಾಗಿತ್ತು. ನಡಿ ಲಕ್ಷ್ಮಿ, ನೀನಾದ್ರೂ ಹೇಳುವಂತೆ ನಡಿ. ಹಾಗಾದ್ರೆ ನಡೆಯಿರಿ, ಇಬ್ಬರು ಸೇರಿ ತಿಳಿಸಿ ಹೇಳೋಣ.